ವೆಲ್ಕಮ್ ಟು ಇಂಜಿನಿಯರ್ ಯೂಟ್ಯೂಬ್ ಚಾನಲ್. ಇವಾಗ ಆಗಲೇ ನಾನು ಸೈನ್ಸ್ ಇಂಡಿಯನ್ ಕಾನ್ಸ್ಟಿಟ್ಯೂಟ್ ಬಗ್ಗೆ ಕ್ಲಾಸ್ ತೊಗೋತಾ ಇದ್ದೀನಿ. ಅದೇ ಥರ ಇವಾಗ ನಾವು ಮುಂದೆ ಯಾವತ್ತೂ ಕ್ವಾಂಟಿಟಿವ್ ಕ್ಲಾಸ್ ತೊಗೊಂಡು ಮೆಥಮೆಟಿಕ್ಸ್ ಅಂತಲೂ ತಿಳ್ಕೊಬೋದು. ಮೆಥಮೆಟಿಕ್ಸ್ ಒಳಗಡೆ ಯೂಶ್ವಲಿ ನೋಡಿ, ಯಾವುದೇ ಎಕ್ಸಾಮು ನೀವು ಫೇಸ್ ಮಾಡಿದ್ರು ಒಂದು ಪರ್ಸೆಂಟೇಜ್ ಮೇಲೆ ಒಂದು ಕ್ವಶನ್ ಇರ್ತದೆ. ಏನಿರುತ್ತೆ, ಒಂದು ಪರ್ಸೆಂಟೇಜ್ ಮೇಲೆ ಒಂದು ಕ್ವಶನ್ ಇರ್ತೈತಿ. ಯೂಶ್ವಲಿ ನೀವು ಕಲಿಯುವಂಥ ಪರ್ಸೆಂಟೇಜ್ ಬೇರೆ ಕ್ಲಾಸಲ್ಲಿ ಯಾವ ಥರ ಹೇಳ್ತಾರಲ್ಲ, ಆ ಮೆಥಡ್ ಮಾಡಿದ್ರೆ ಜಾಸ್ತಿ ಟೈಮ್ ಕನ್ಸ್ಯೂಮ್ ಆಗುತ್ತೆ. ನಾ ಇವಾಗ ಹೇಳ್ಕೊಡುವಂಥ ಕ್ಲಾಸನ್ನು ನೀವು ಲಕ್ಷ್ಯ ಕೊಟ್ಟು ನೋಡಿದರೆ, ನೀವು ಪರ್ಸೆಂಟೇಜ್ ಮೇಲೆ, ಶೇಕಡಾವಾರದ ಮೇಲೆ ಯಾವುದೇ ಕ್ವಶನ್ಗಳು ಬಂದ್ರೆ ಈಸಿಯಾಗಿ ಏನು ಮಾಡ್ತೀರಿ, ಸಾಲ್ವ್ ಮಾಡ್ತೀರಿ. ಬರ್ರಿ ಡೈರೆಕ್ಟ್ ಹೋಗೋಣ, ಇನ್ನು ಕ್ಲಾಸ್ ಹೋಗೋಣ. ಓಕೆ, ಪರ್ಸೆಂಟೇಜ್ ಅಂದ್ರೆ ಏನು? ಪರ್ಸೆಂಟೇಜ್ ಅಂದ್ರೆ ಏನು ಮೊದಲ ತಿಳ್ಕೊರಿ. ಪರ್ಸೆಂಟೇಜ್ ಅಂದ್ರೆ ನೋಡ್ರಿ, ಯಾವುದೇ ಒಂದು ಅಮೌಂಟ್ ಕೊಟ್ಟಿರ್ತಾರ, ಇಲ್ಲ ನಂಬರ್ ಕೊಟ್ಟಿರ್ತಾರ, ಆ ನಂಬರ್ಗೆ ಇನ್ನೊಂದು ಅಂಕೆಯನ್ನು ಕೊಟ್ಟು ಇದೆಷ್ಟು ಪರ್ಸೆಂಟೇಜ್ ಅಪ್ಪ ಅಂತ ಕೇಳಿರ್ತಾರೆ ಯೂಸಲಿ. ಓಕೆ, ಇವಾಗ ಪರ್ 100 ಪರ್ಸೆಂಟೇಜ್ ಅಂದ್ರೆ ಪರ್ 100 ಅಂತ ಅರ್ಥ. ಪರ್ 100 ಅಂತ ಅರ್ಥ. ಇಲ್ಲಪ್ಪ ಅಂತಂದ್ರೆ ನೀವು ಯಾವಾಗಲೂ ಪರ್ಸೆಂಟೇಜ್ ಅಂತ ಕೊಟ್ರೆ ಏನು ಮಾಡಬೇಕು, 1/100 ಅಂತ ಆದರೂ ತೆಗೆದುಕೊಳ್ಬೋದು ಯೂಶಲಿ, ನಾರ್ಮಲಿ. ಇದು ಏನು ಪರ್ಸೆಂಟೇಜ್ ಬಗ್ಗೆ. ಇವಾಗ ಪರ್ಸೆಂಟೇಜ್ನಲ್ಲಿ ಕೆಲವೊಂದಿಷ್ಟು ಏನು ಬರ್ತಾವೆ ಅಂದ್ರೆ ಟ್ರಿಕ್ಸ್ ಬರ್ತಾವೆ. ಈಗ ನೋಡ್ರಿ, ಈಗ ನಿಮ್ಮ ಹತ್ರ ಇವಾಗ 25% ಅಂದ್ರೆ ನೀವು ಭಿನ್ನ ರಾಶಿ ಒಳಗೆ ಯಾವ ಥರ ಬರೀತೀರಿಪ್ಪ ಅಂದ್ರೆ 25, ಈ ಪರ್ಸೆಂಟೇಜ್ ಅಂದ್ರೆ ಏನು ಹೇಳಿದ್ದೀನಿ ನಾನು? ಪರ್ಸೆಂಟೇಜ್ ಅಂದ್ರೆ ಏನು ಹೇಳಿದ್ದೀನಿ? 100, 1/100 ಅಂತ ಹೇಳಿದ್ದೀನಿ. 1/100 125 ಅಂತ 25 4 ಅಂದ್ರೆ 1/4 ಬಂತು. ಏನು 25% ಅಂದ್ರೆ 1/4 ಬಂತು. ನೀವು ಒಂದು ತಿಳ್ಕೊರಿ, ಈ ಯಾವುದೋ ಒಂದು ಅಂಕಿ ಕೊಟ್ಟಿರ್ತಾರೆ, ಏನಂದ್ರೆ 800 ಕೊಟ್ಟಿರ್ತಾರೆ. 800 ಕೊಟ್ಟು ಇದ್ರದ್ದು 25% ಎಷ್ಟು ಅಂತ ಕೇಳಿರ್ತಾರೆ ಯೂಶಲಿ. ಏನ 800 ಕೊಟ್ಟಿದ್ರೆ 25%, 800 25% ಎಷ್ಟು ಅಂತ ಕೇಳಿದಾಗ ನೀವೇನು ಮಾಡಬೇಕು, 800 ಇಂಟು 1/4 ಹಚ್ಚಿದ್ರೆ ನಿಮ್ಗೆ ಯೂಶಲಿ ಆನ್ಸರ್ ಬರ್ತದೆ. ಎಷ್ಟಪ್ಪ ಹಾಗಾದ್ರೆ? 4 1 4 2 ಅಂದರೆ ಎಷ್ಟು? 200 ಇಂಟು 1 200. 800ದ 25% ಈಸ್ ಎಷ್ಟು? 200. ಇದನ್ನ ಎಲ್ಲರೂ ಕಲಿಸ್ತಿರ್ತಾರೆ, ನೀವು ಯೂಶಲಿ ಕಲಿತಿರ್ತೀರಿ. ನೋಡ್ರಿ, ಇಲ್ಲಿ 25% ಕೊಟ್ಟಿದ್ದಾರೆ. ಒಂದು ವೇಳೆ ಇದನ್ನೇ ನಿಮ್ಗೆ 12.5% ಅಂದ್ರೆ ಎಷ್ಟು ಅಂದ್ರೆ 12.5 ಅಂತ ಕೇಳ್ತಾರೆ ಒಂದೊಂದ್ಸಲ. 12.5 ಅಂದ್ರೆ ನೀವೇನು ಮಾಡ್ಬೇಕಂದ್ರೆ 1/4 ಇಂಟು ಇದು ಮತ್ತೇನಾಯ್ತು, ಇದರಲ್ಲಿ ಹಾಫ್ ಆಯಿತು. 25 ಇದೇನಾಯಿತು, ಹಾಫ್ ಆಯಿತು ಅಂದ್ರೆ 12.5 ಆಯಿತು. ಹಾಫ್ ಅಂದ್ರೆ 1/2. ಇವಾಗ ಎಷ್ಟಾಯ್ತು? 1/8. ಆನ್ಸರ್ ಏನು? 1/8. ಯಾವುದೋ ಇದೇ ಕ್ವಶನ್ ತಗೊಳ್ಳಿ. ಇದ್ರದ್ದು 800 12.5% ಅಂದರೆ ಎಷ್ಟು ಹೇಳ್ಬೇಕು? 12.5% ಅಂತ ಕೇಳಿದ್ರೆ ನೀವೇನು ಮಾಡ್ತೀರಿ, 800 ಇಂಟು 1/8 ಮಾಡಿದ್ರೆ ಏನಾಗುತ್ತೆ? 12.5% ಎಷ್ಟು ಬರ್ತೈತಿ? 100 ಬರ್ತದೆ. ಆನ್ಸರ್ ಏನು ಬರ್ತೈತಿ? 100 ಬರ್ತದೆ. ಅದೇ ಥರ ಇನ್ನೊಂದು 2 ಇದಾವ ಎಕ್ಸಾಂಪಲ್ನ ಹಿಂಗೆ ತಿಳಿಸ್ಕೊಡ್ತೀನಿ. ಯಾವ ಥರಪ್ಪ ಅಂದ್ರೆ, ಪರ್ಸೆಂಟೇಜ್ ಯೂಶಲಿ ನೀವು ಹೆಂಗೆ ಮಾಡ್ಬೇಕಂದ್ರೆ, ಇದು ನಿಮ್ಗೆ ಎಲ್ಲರೂ ತಿಳಿಸ್ಕೊಡ್ತಿರುವಂಥ ಮೆಥಡ್. ನೀವು ಯೂಶಲಿ 50% ಅಂದರೆ ಎಷ್ಟಪ್ಪ? 50% ಅಂದರೆ ಎಷ್ಟು? 50% ಅಂದ್ರೆ 50/100 ಅಂದ್ರೆ 1/2 ಇಂತ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಿಮ್ಗೆ ಯಾವುದೋ ಅಂಕಿ ಕೊಟ್ರೆ, ಈಗ 500 ಕೊಟ್ಟಿದ್ದಾರೆ ಅಂತ 500 ಕೊಟ್ಟಿದ್ರೆ ಏನು ಮಾಡ್ತೀವಿ ನಾವು? 50% ಆಫ್ 500 ಎಷ್ಟಾಗುತ್ತೆ? 250 ಆಗುತ್ತೆ. ಓಕೆ, ಅದೇ ಥರ 75% ಎಷ್ಟಪ್ಪ? 75% ಆಫ್ 500. 75 ಅಂದರೆ 75 ಡಿವೈಡೆಡ್ ಬೈ 100 ಅಂದ್ರೆ 3/4 ಇಂಟು 500 ಮಾಡ್ತಾರೆ. ಓಕೆ, ನನಗೆ 800 ಅಂತ ತಗೊಳ್ಳಿ. ಇದನ್ನೇ 800 ತಗೊಳ್ರಿ, ಯಾಕಂದ್ರೆ ನಮ್ಮ ಕ್ಯಾಲ್ಕುಲೇಷನ್ಗೆ ಈಸಿ ಆಗುತ್ತೆ. 800 ಅಂತ ತಗೊಳ್ಳಿ.
4 1 4 2 ಅಂದ್ರೆ ಎಷ್ಟು 600 ಎಷ್ಟು 600 ಆಗುತ್ತೆ. ಒಂದು ವೇಳೆ 75% ಕೇಳದ ಏನು ಕೇಳ್ತಾರ ಅವರು 75 ಕೇಳದ ನಿಮ್ಗೆ 37.5% ಎಷ್ಟು ಅಂತ ಕೇಳಿದಾಗ ಈಜಿ. ಇವಾಗ ಆಲ್ರೆಡಿ ನಿಮ್ಗೆ 75% ಅಂದ್ರೆ ಗೊತ್ತೈತಿ ಎಷ್ಟು 3/4 ಇವಾಗ ಆಲ್ರೆಡಿ ನಿಮ್ಗೆ ಗೊತ್ತು. ಇದನ್ನ ನೀವು ಇಂಟು 1/2 ಮಾಡಿದ್ರ, ಯಾಕಂದ್ರೆ ಇದನ್ನ 75 ಇದ್ದದನ್ನ ನಾವು ಹಾಫ್ ಮಾಡಿದ್ವಿ, ಹಾಫ್ ಅಂದ್ರೆ 0.5 ಮಾಡಿದೀವಿ. 0.5 ಯಾವ ತರ ಬರಿತೀವಿ ನಾವು 1/2 ತರ ಬರಿತೀವಿ. ಓಕೆ, ಹಾಗಾಗಿ ಏನಾಯ್ತು ಆನ್ಸರ್ ಇದೆ 3 1 3 4 2 8 3/8 ಅಂದ್ರ ಇದು 37.5% ಇತ್ತಂದ್ರೆ ಇದನ್ನ ಭಿನ್ನ ರಾಶಿ ಒಳಗೆ ಹೆಂಗ್ ಬರೀತೀರಿ 3.8 ಅಂತ ಬರೀತೀರಿ. ಇದನ್ನ ನೀವು ಯೂಸಲಿ ಯಾರದೇ ಕ್ಲಾಸ್ ಕೇಳಿದ್ರು ಇದೇ ತರ ಹೇಳ್ತಾರ, ಇವನ್ನೆಲ್ಲ ನೆನಪಿಟ್ಟು ಅಂತ ಹೇಳ್ತಾರ. ಬಟ್ ನಾನು ಹೇಳೋ ಕ್ಲಾಸ್ ನೀವು ಕೇಳಿದ್ರಂದ್ರೆ ಇದ್ರದ್ರ ಅವಶ್ಯಕತೆನೂ ಇಲ್ಲ. ಯಾರಿಗೂ ಅರ್ಥ ಪರ್ಸೆಂಟೇಜ್ ಅಂದ್ರೆ ಅರ್ಥ ಆಗಿಲ್ಲ, ಈ ಪರ್ಸೆಂಟೇಜ್ ಅಂದ್ರೆ ಅರ್ಥ ಆಗದೆ ಇದ್ದವರು ಕೂಡ ನನ್ನ ಸ್ಟೂಡೆಂಟ್ ಏನ್ ಮಾಡಬೇಕು, ಆ ಆನ್ಸರ್ ಪರ್ಸೆಂಟೇಜ್ ಮೇಲೆ ಬಂದ ಕ್ವಶನ್ ಅನ್ನ ಏನ್ ಮಾಡಬೇಕು, ಸರಿಯಾದ ಉತ್ತರವನ್ನ ಹಾಕಿ ಬರಬೇಕು. ಆ ತರ ಕ್ಲಾಸ್ ಹೇಳ್ತೀನಿ. ಓಕೆ, ಹಾಗಾದ್ರೆ ಯಾವ್ದಪ್ಪ ಹಾಗಾದ್ರೆ ಏನ್ರಿ, ಹಾಗಾದ್ರೆ ನೀವು ಏನು ಹೊಸಾದ ಕಲಿಸ್ತೀರಿ ಅಂತಂದ್ರ ಬೇರೆಯವ್ರಿಗಿಂತ ಭಿನ್ನವಾಗಿ ಕಲಿಸೋದಂದ್ರೆ ಯಾವ ತರ ಅಂತ ಹೇಳ್ತೇನೆ. ಒಂದು ತಿಳ್ಕೊರಿ, 100 ನಂಬರ್ ಇದೆ ಅಂತ ತಿಳ್ಕೊರಿ. ಇದಕ್ಕೆ ನಾವೇನಂತೀವಿ 100% ಅಂತ ನೀವೇನ್ ಮಾಡ್ಬೇಕು ತಿಳ್ಕೊಬೇಕು. 100 ಅನ್ನ 100 ರೂಪೀಸ್ ಇದಾವ ಅಂತ ತಿಳ್ಕೊರಿ. 100 ಈಸ್ ಈಕ್ವಲ್ ಟು 100% ಅಂತ ಅರ್ಥ. ಓಕೆ, ಒಂದು ವೇಳೆ ಯಾವುದೇ ಕ್ವಶನ್ ನಲ್ಲಿ 60 ವಾಟ್ ಈಸ್ ದ 60% ಆಫ್ 100 ಅಂತ ಕೇಳಿದ್ರ ಅಂತ ತಿಳ್ಕೊರಿ. ವಾಟ್ ಈಸ್ 60% ಆಫ್ 100 ಅಂತ ಕೇಳಿದ್ರ ಈಸಿಯಾಗಿ ಹೇಳ್ತೀನಿ ನೋಡ್ರಿ. ಇದು 100ಕ್ಕೆ 100% ಇತ್ತು, ನನಗೆ ಏನು ಬೇಕು ಈಗ 60 ಬೇಕು. ಹಾಗಾದ್ರೆ ನಾ ಏನು ಮಾಡ್ತೀನಿ ಅಂದ್ರೆ 100ದ್ದು ಇದು 100 ಇದೆಯಲ್ಲ ಇದ್ರದ್ದು 10% ತೆಗಿತೀನಿ. 10% ಅಂದ್ರೆ ಹೆಂಗಪ್ಪ ಅಂತಂದ್ರೆ ಇದು 100 ಇದೆಯಲ್ಲ, ಈ 100ನ 10% ಏನಾಗುತ್ತಪ್ಪ ಅಂತಂದ್ರ ಒಂದು ಈ ಸೈಡ್ ಯಂತ್ರ ಒಂದು ಟಿಕ್ ಕೊಟ್ರಿ ಅಂದ್ರ, ಈ 0 ಯಂತ್ರ ಬಲಗಡೆ ಯಂತ್ರ ಒಂದು ನೀವು ಟಿಕ್ ಕೊಟ್ರಿ ಅಂದ್ರ ಇದು 10% ಆಫ್ 100. 10% ಆಫ್ 100 ಎಷ್ಟಾಗುತ್ತಪ್ಪ ಅಂದ್ರ 10 ಆಕತಿ. ಎಷ್ಟಾಕತಿ 10 ಆಕತಿ. 10% ಆಫ್ 100 ಈಸ್ ಈಕ್ವಲ್ ಟು 10 ಆಗತ್ತ. ಇದನ್ನ ನಿಮ್ಗೆ ಎಷ್ಟು ಕೇಳ್ಯಾರ ಅವರು 60%. ವಾಟ್ ಈಸ್ ದ 60% ಆಫ್ 100 ಅಂತ ಕೇಳಿದಾರ. ಇಲ್ಲೇ ಏನ್ ಮಾಡಿದ್ರಿ ಇಂಟು 6 ಮಾಡಿದ್ರಿ, ಇಲ್ಲಿ ಕೂಡ ನೀವು 6 ಮಾಡಿದ್ರಿ ಅಂದ್ರ ಎಷ್ಟಾಗತ್ತ ಆನ್ಸರ್ 60% ಆಫ್ 100 ಈಸ್ ಈಕ್ವಲ್ ಟು 60. ಆನ್ಸರ್ ಏನು 60% ಆಫ್ 100 ಈಸ್ ಈಕ್ವಲ್ ಟು 60. ಒಂದು ವೇಳೆ ನಿಮ್ಗೆ ಯಾವುದೋ ಕ್ವಶನ್ದಲ್ಲಿ 5% ಕೇಳಿರ್ತಾರೆ, 5% ಕೇಳಿದಾರಂದ್ರೆ ಅದನ್ನ ಯಾವ ತರ ಮಾಡ್ಬೇಕಂತ ಹೇಳ್ತೀನಿ ಕೇಳ್ರಿ. ಇದು ಇವಾಗ 10% ಈಸ್ ಈಕ್ವಲ್ ಟು ಏನಾಯ್ತು ನಿಮ್ಗೆ, ಇದು 100 ಇತ್ತು, ಈ ಕಡೆ ಯಂತ್ರ ಒಂದು ಇದನ್ನ ಕೊಟ್ರಿ, ಕಾಮ ಕೊಟ್ರಿ, ಇಲ್ಲಿ ಇದನ್ನ ಮಾಡಿದ್ರಿ, ಡಿವೈಡೆಡ್ ಬೈ 10 ಮಾಡಿದ್ರಿ. 10 ಮಾಡಿದಾಗ 10 ಆಯ್ತು. 10% ಆಫ್ 10, 10% ಆಫ್ 10 ಎಷ್ಟಾಯ್ತು 10 ಆಯ್ತು. ಓಕೆ, ಇವಾಗ ನೀವು ಇದನ್ನ 5% ಮಾಡಬೇಕು. 5% ಹೆಂಗ್ ಮಾಡ್ಬೇಕಂದ್ರ ಈ 10 ಇದೆ, ಇದಕ್ಕೆ ಡಿವೈಡೆಡ್ ಬೈ 2 ಮಾಡ್ಬೇಕು, ಇದಕ್ಕೂ ಡಿವೈಡೆಡ್ ಬೈ 2 ಮಾಡ್ಬೇಕು. ಅವಾಗ ಏನು ಆನ್ಸರ್ ಏನು ಬರ್ತೈತಿ, ಇಲ್ಲಿನೂ 5% ಬರ್ತೈತಿ, ಮತ್ತ ಇಲ್ಲಿನೂ 5 ಆನ್ಸರ್ ಬರ್ತದೆ. ಹಾಗಾದ್ರೆ ವಾಟ್ ಈಸ್ ದ 5% ಆಫ್ 100 ಅಂದ್ರೆ ಏನರ್ಥ 5 ಬರ್ತೈತಿ. ಆನ್ಸರ್ ಏನು ಬರ್ತೈತಿ 5 ಬರ್ತೈತಿ. ಇದೇ ತರ ನೀವು ಮಾಡಬೇಕು. ಮತ್ತೆ ನೀವು ಏನು ಫಾರ್ಮುಲಾ ಮೆಥಡ್ ಇದಾವಲ್ಲ, ಫಾರ್ಮುಲಾ ಮೆಥಡ್ ಕೂಡ ಅಪ್ಲೈ ಮಾಡ್ಬೋದು. ಬಟ್ ಫಾರ್ಮುಲಾ ಮೆಥಡ್ ಬಹಳ ಲೆಂದಿ ಆಗಿರ್ತಾವು. ಹೆಂಗಪ್ಪ ಲೆಂದಿ ಇರ್ತಾವಪ್ಪ ಅಂದ್ರೆ ನೋಡ್ರಿ, ಯಾವುದೋ ಒಬ್ಬ ವಿದ್ಯಾರ್ಥಿ ಯಾವುದೋ ಒಬ್ಬ ಸ್ಟೂಡೆಂಟ್ ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಮಾಡ್ತೀರಿ. ನಾವು ಯಾವ ತರ ಕ್ಯಾಲ್ಕುಲೇಷನ್ ಮಾಡ್ತೀರಪ್ಪ ಅಂದ್ರೆ ಇವಾಗ ನಮ್ಮ ಫ್ರೆಂಡ್ ಒಬ್ರು ಇದಾರ ರಮೇಶ್ ಅಂತ ತಿಳ್ಕೊಳ್ಳಿ.
ಆ ರಮೇಶ್ ಏನ್ ಮಾಡ್ತಾನ ಅವ 480 ಮಾರ್ಕ್ಸ್ ತಂದಿರ್ತಾನೆ. ಎಷ್ಟು? 480 ಮಾರ್ಕ್ಸ್ ತೆಗೆದಿರ್ತಾನೆ. ಎಷ್ಟಕ್ಕ? 600 ಮಾರ್ಕ್ಸಿಗೆ 480 ಮಾರ್ಕ್ಸ್ ತಂದಿದ್ದಾನ. 480 ಮಾರ್ಕ್ಸ್ ತಂದಿದ್ದಾನ. ಇದನ್ನ ನೀವು ಪರ್ಸೆಂಟೇಜ್ ಹಾಕಿ ಕ್ಯಾಲ್ಕುಲೇಟ್ ಮಾಡಿ ತೋರಿಸಿರ ಅಂತಂದ್ರೆ ವಾಟ್ ಈಸ್ ದ ಪರ್ಸೆಂಟೇಜ್ ಫಾರ್ಮುಲಾ? ಪರ್ಸೆಂಟೇಜ್ ಈಸ್ ಈಕ್ವಲ್ ಟು ಮಾರ್ಕ್ಸ್ ಆಪ್ಟೇಡ್. ಏನು? ಮಾರ್ಕ್ಸ್ ಆಪ್ಟೇಡ್ ಡಿವೈಡೆಡ್ ಬೈ ಟೋಟಲ್ ಮಾರ್ಕ್ಸ್ ಇಂಟು 100. ಇದು ನಾರ್ಮಲ್ ಆಗಿ ಎಲ್ಲರೂ ಮಾಡುವಂಥದ್ದು. ಏನಪ್ಪ? ನಾರ್ಮಲ್ ಆಗಿ ಎಲ್ಲರೂ ಮಾಡುವಂಥದ್ದು. ಹೆಂಗಂದ್ರೆ ಮಾರ್ಕ್ಸ್ ಆಪ್ಟೇಡ್ ಎಷ್ಟು ಮಾಡಿದಾನ ರಮೇಶ್? ಎಷ್ಟು ತೊಗೊಂಡಿದ್ದಾನ? 480 ತೊಗೊಂಡಿದ್ದಾನ. ಎಷ್ಟು ಮಾರ್ಕ್ಸಿಗೆ? ಟೋಟಲ್ ಮಾರ್ಕ್ಸ್ ಎಷ್ಟು? 600 ಮಾರ್ಕ್ಸ್. 600 ಮಾರ್ಕ್ಸಿಗೆ ತೊಗೊಂಡಿದ್ದಾನ ಅಂತಂದ್ರೆ ಎಷ್ಟು ಪರ್ಸೆಂಟೇಜ್ ಆಯ್ತಪ್ಪ? ಈ 2 0 ಹೋಯ್ತು, ಈ 2 0 ಹೋಯ್ತು. 6 1 6 8 ಅಂದ್ರೆ 80%. ಎಷ್ಟು ಮಾಡಿದಾನ? 80% ಮಾಡಿದಾನ. ಇದು ಏನು? ಫಾರ್ಮುಲಾ ಮೆಥಡ್. ಇದೇನು? ಫಾರ್ಮುಲಾ ಮೆಥಡ್. ಇದನ್ನು ನಾನು ನಿಮ್ಗೆ ಎಷ್ಟು ಈಸಿಯಾಗಿ ಹೇಳ್ಕೊಡ್ತೀನಿ ಅಂತಂದ್ರೆ ನೋಡ್ರಿ. ಇದೇ ರಮೇಶ ಎಷ್ಟು ಮಾಡಿದಾನ? 480 ಮಾರ್ಕ್ಸ್ ತೊಗೊಂಡಿದಾನ. ಎಷ್ಟಕ್ಕೆ? 600 ಮಾರ್ಕ್ಸ್. ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಷ್ಟು 600ಗೆ. 600ಗೆ ಏನು ಮಾಡಿದಾನ? 480 ಮಾರ್ಕ್ಸ್ ತೊಗೊಂಡಿದಾನ. ಇದನ್ನ ನೀವು ಈಸಿಯಾಗಿ ಹೆಂಗೆ ಮಾಡ್ಬೇಕಂದ್ರೆ ಈ 600 10% ಎಷ್ಟಪ್ಪ? 10% ಎಷ್ಟು? 60. ಓಕೆ. ಹಾಗಾದ್ರೆ ಇದ್ರ ಈ 60 ಏನಾಯ್ತು? 10%. ಇದ್ರ 60 ಎಷ್ಟಪ್ಪ ಅಂದ್ರೆ ಇದು 10% ಇದೆ. ಓಕೆ. ಇದನ್ನ ನೀವು 6 ನಲ್ಲಿ ನೀವು 6 1 ನೀವು ಟೇಬಲ್ಸ್ ನೀವು ಮಾಡಿದ್ರಿ ಅಂದ್ರೆ 6 ನಲ್ಲಿ 6 ಟೇಬಲ್ ನಲ್ಲಿ 48 ಬರ್ತದೆ ನೋಡ್ಕೋಬೇಕು. ಓಕೆ. ಬರ್ತೈತಿ ಅಂದ್ರೆ ಎಷ್ಟರಲ್ಲಿ ಬರ್ತೈತೆ? 6 8 ಬರ್ತೈತೆ. ಹಾಗಾದ್ರೆ ಈ 10 ಅನ್ನ 8 ಇಂದ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಈ 16 8 ಇಂದ ಮಲ್ಟಿಪ್ಲಿಕೇಶನ್ ಮಾಡಬೇಕು. 6 8 480. ಇಲ್ಲೇ 10 8 80 ಅಂದ್ರೆ 80% ರಮೇಶ ಮಾರ್ಕ್ಸ್ ತೆಗೆದುಕೊಂಡು ಬಂದಾನ. ಇದು ಏನಪ್ಪಾ ಅಂದ್ರೆ ಈಸಿ ಮೆಥಡ್. ಈ ಮೆಥಡ್ನಲ್ಲಿ ಹೆಂಗಿರ್ತಾವಪ್ಪ ಅಂತಂದ್ರೆ ನೀವು ಹೆಂಗ್ ಮಾಡ್ಬೇಕಂದ್ರ ಆ ಕ್ವಶನ್ನೇ ಆನ್ಸರ್ ಮಾಡುವಂಥ ಕೆಪಾಸಿಟಿ ಬರ್ತದೆ. ಯಾಕಂದ್ರೆ ಫಾರ್ಮುಲಾನ ಹಚ್ಚಬಾರ್ದು. ನೀವು ಇವಾಗ ಆಗಲೇ ನಾ ಹೇಳಿಕೊಟ್ಟಿದ್ದೀನಲ್ಲ, ವಾಟ್ ಈಸ್ 50% ಆಫ್ 1000? ವಾಟ್ ಈಸ್ 50% ಆಫ್ 1000 ಅಂದ್ರೆ ಏನ್ ಮಾಡ್ಬೇಕು? ಇದನ್ನ ನೀವು 100% ಅಂತ ತಿಳ್ಕೋಬೇಕು. 1000 ಈಸ್ 100%. ಇದು 1000 ಅನ್ನೋದೇನು 100%. ಇದನ್ನ ನೀವು 50% ಹೆಂಗ್ ಮಾಡ್ಬೇಕು? ಇಲ್ಲೇ ಡಿವೈಡೆಡ್ ಬೈ 2, ಇಲ್ಲಿ ಡಿವೈಡೆಡ್ ಬೈ 2 ಅಂದ್ರೆ ಆನ್ಸರ್ ಈಸ್ 50% ಈಸ್ ಈಕ್ವಲ್ ಟು 500. ಏನು? 50% ಈಸ್ ಈಕ್ವಲ್ ಟು 500. ಈ ತರ ಕ್ಯಾಲ್ಕುಲೇಷನ್ ಮಾಡಬಹುದು. ಒಂದ್ ವೇಳೆ ಇದೇ 1000ಗೆ ನೋಡ್ರಿ, ಇದೇ 1000ಗೆ ಇದು 1000 ಇದೆ ಅಂತ ತಿಳ್ಕೊಳ್ಳಿ. ಇದೇ 1000ಗೆ 5% ಕೇಳಿದ ಅಂತ ತಿಳ್ಕೊಳ್ಳಿ. 50% ಬೇಡ, ಎಷ್ಟು? 5% ಕೇಳಿದ. ವಾಟ್ ಈಸ್ ದ 5% ಆಫ್ 1000 ಅಂತಂದ್ರ ನಿಮಗೆ ಇವಾಗ ಆಗಲೇ ಏನು ಹೇಳಿನಿ, 10% ಫಸ್ಟ್ ಮಾಡ್ಕೋಬೇಕು. 10% ಅಂದ್ರೆ ಈ ಬಲಗಡೆಯಿಂದ 1 0 ಆದ ಮೇಲೆ ನೀವು ಪಾಯಿಂಟ್ ಕೊಟ್ಟುಕೋರಿ. ಪಾಯಿಂಟ್ ಕೊಟ್ಟರೆ ಎಷ್ಟಾಯ್ತು? 100 ಆಯ್ತು. 100 ಅಂದ್ರೆ ಏನಿದೆ ಇವಾಗ? 10%. ಈ 10% ಅನ್ನ ನಾವು 5% ಹೆಂಗ್ ಮಾಡ್ಕೋಬೇಕಂದ್ರ ಈ 10 ಅನ್ನ ಮತ್ತೆ ಡಿವೈಡೆಡ್ ಬೈ 2 ಮಾಡ್ಕೋಬೇಕು. 10% ಅನ್ನ ಡಿವೈಡೆಡ್ ಬೈ 2 ಮಾಡ್ಕೊಂಡ್ರೆ ಅಂದ್ರೆ 5% ಆಯ್ತು. ಈ 100 ಅನ್ನ ಡಿವೈಡೆಡ್ ಬೈ 2 ಮಾಡಿದ್ರೆ 50 ಬಂತು. ಎಷ್ಟು ಬಂತು?
5% is equal to 5% is equal to 50 ಆನ್ಸರ್. ಇದು ಯೂಸಲಿ ಟ್ರಿಕ್ಸ್. ಒಂದು ವೇಳೆ ಇಲ್ಲಪ್ಪ ಇಲ್ಲೇ 5% ಇಲ್ಲ, ನಿಮಗೆ ಎಷ್ಟಿದೆ ಅಂದ್ರೆ ಎಷ್ಟಿದೆ 12.5% ಇದೆ. ವಾಟ್ ಈಸ್ 12.5% ಆಫ್ 1000? ಏನಾಗದ್ರೆ ಆನ್ಸರ್ ನಿಮ್ಗೆ ತಿಳ್ಕೊಂಬಿಡ್ರಿ. ಇವಾಗ 1000 ಅಂದ್ರೆ ಇದು 100%, ಇದು 100%. ಓಕೆ, ಇದನ್ನ 10% ಮಾಡಿದ್ರೆ ಅಂದ್ರೆ ಎಷ್ಟಾಗುತ್ತೆ? 10% ಮಾಡಿದ್ರೆ ಎಷ್ಟಾಗತ್ತೆ? 100 ಆಗುತ್ತೆ. ಓಕೆ, ಇದು 100 ಆಗುತ್ತೆ. ನಿಮ್ಗೆ ಇದು ಇನ್ನೊಂದು ಮೆಥಡ್ನಲ್ಲಿ ತಿಳಿಸ್ಕೊಡತ್ತೀನಿ, ಇನ್ನೊಂದು ಬೇರೆ ಮೆಥಡಲ್ಲಿ ಕಳಿಸ್ಕೊಡತ್ತೀನಿ. ಇವಾಗ ಎಷ್ಟು ಅಂತ ನನಗೆ 100 10% ಬಂತು. ನನಗೆ ಇನ್ನೂ ಎಷ್ಟು ಬೇಕು? 2.5% ಬೇಕು. ಇವಾಗ ಇದ್ರ 5% ಎಷ್ಟಪ್ಪ? 5% ಎಷ್ಟು? 5% ಈಸ್ ಈಕ್ವಲ್ ಟು 50. ಯಾಕಂದ್ರೆ ಇಲ್ಲಿ ಡಿವೈಡೆಡ್ ಬೈ 2 ಮಾಡ್ತೀರಿ, ಇಲ್ಲಿ ಡಿವೈಡೆಡ್ ಬೈ 2 ಮಾಡ್ತೀರಿ. ನನಗೆ 2.5% ಬರಬೇಕಾಗಿದೆ. 2.5% ಈಸ್ ಈಕ್ವಲ್ ಟು ಏನಾಗುತ್ತೆ? ಇಲ್ಲಿ ಮತ್ತೆ ಆಮೇಲೆ ಡಿವೈಡೆಡ್ ಬೈ 2 ಮಾಡ್ತೀನಿ, ಇಲ್ಲಿ ಡಿವೈಡೆಡ್ ಬೈ 2 ಮಾಡ್ತೀನಿ. ಅವಾಗ 25 ಬಂತು. 100 ಆಲ್ರೆಡಿ ಐತಿ, 25 ಇಲ್ಲಿ ಹಾಕಿದರೆ 125 ಈಸ್ ಯುವರ್ ಆನ್ಸರ್. 12.5% is the answer. 125. ಏನು 12.5 ಆನ್ಸರ್ 125. ನೀವು ಎಕ್ಸಾಮ್ನಲ್ಲಿ ಇದೇ ಥರ ಮಾಡ್ಬೋದು. ಅಂದ್ರೆ ಶಾರ್ಟ್ ಆಗಿ ಟೈಮ್ ಉಳಿತಿದೆ. ಅಂದ್ರೆ ನೀವು ಫಸ್ಟ್ ಪ್ರಾಕ್ಟೀಸ್ ಮಾಡುವಾಗ ನಿಮ್ಗೆ ಏನು ಅನ್ಸುತ್ತಾ? ಇದೇನೋ ಹೊಸದು ಅಂತ ಅನ್ಸುತ್ತೆ. ಬಟ್ ನೀವು ಇದನ್ನು ಪ್ರಾಕ್ಟೀಸ್ ಮಾಡ್ಕೊತ ಹೋದಂಗೆಲ್ಲ ಈಸಿಯಾಗಿ ಮಾಡ್ಬೋದು. ಇವಾಗ ವಾಟ್ ಈಸ್ 2.5% ಆಫ್ 1000 ಅಂತ ಕೇಳಿದ್ರೆ ತಗೊಳ್ಳಿ. ನಿಮಗೆ ಆಲ್ರೆಡಿ ಹೇಳೀನಿ, 10% ಫಸ್ಟ್ ಮಾಡ್ಕೊಂಬಿಡ್ರಿ. ನೀವು ಈ ಎಲ್ಲ ಆಲ್ಮೋಸ್ಟ್ ಎಕ್ಸಾಮ್ ಎಲ್ಲ CBT ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ನಡೀತದಾವ. ಇವಾಗ ಆ ಎಕ್ಸಾಮಲ್ಲಿ ಏನು ಮಾಡ್ಬೇಕಂದ್ರೆ ಡೈರೆಕ್ಟ್ ನೋಡ್ಬೋದು. ಇವಾಗ 1000 ಕೊಡ್ತಿದ್ದಾನ, ಈ 1000 10% ಎಷ್ಟಪ್ಪ? 100. ಒಂದೇ ರಫ್ ಪೇಪರ್ ಕೊಟ್ಟಿರ್ತಾರೆ ನಿಮ್ಗೆ. ಯಾವುದೇ ಎಕ್ಸಾಮಲ್ಲಿ ಒಂದೇ ರಫ್ ಪೇಪರ್ ಕೊಟ್ಟಿರ್ತಾರೆ. ಈಗ 1000 10% ಎಷ್ಟಪ್ಪ? 100 ಆಯಿತು. ಈ 5% ಆದರೆ 50 ಆಯಿತು. ಇನ್ನು 2.5% ಇದೆ 25. ಡೈರೆಕ್ಟ್ ಆನ್ಸರ್ 2.5% ಈಸ್ ಈಕ್ವಲ್ ಟು 25. ಇದು ಹೆಂಗೆ ಇದು ಎಲಾಬ್ರೇಷನ್ ಮಾಡ್ಬೇಕಂದ್ರೆ 10% ಈಸ್ ಈಕ್ವಲ್ ಟು 100, 5% ಈಸ್ ಈಕ್ವಲ್ ಟು 50, 2.5% ಈಸ್ ಈಕ್ವಲ್ ಟು 25. ಏನಪ್ಪ ಇದು ಇಷ್ಟು ಮಾಡ್ಕೊಳಕ್ಕೆ ಬರಂಗಿಲ್ಲ ನಿಮ್ಗೆ? ಎಷ್ಟು ಈಜಿ ಐತೆ ನೋಡ್ರಿ. 10% ಮಾಡಿದ್ರಿ 100 ಬಂತು. ಇದನ್ನ ನಾವೇನ್ ಮಾಡಿದ್ವಿ? ಡಿವೈಡೆಡ್ ಬೈ 2 ಮಾಡಿದ್ವಿ, 5% ಆಯ್ತು. ಇದನ್ನು ಡಿವೈಡೆಡ್ ಬೈ 2 ಮಾಡಿದ್ವಿ, ಇಲ್ಲ 2.5 ಬಂತು. ಇದನ್ನು ಕೂಡ ಡಿವೈಡೆಡ್ ಬೈ 2 ಮಾಡಿದ್ವಿ, ಆನ್ಸರ್ 25 ಬಂದ್ಬಿಡ್ತೀವಿ. 2.5 ಅಲ್ಲಿ ಆನ್ಸರ್ 25 ಬಂದ್ಬಿಡ್ತು. ಯಾವಾಗಲೂ ಕ್ವಶನ್ ಅನ್ನ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಹೆಂಗೆ ಕೇಳ್ತಾರಪ್ಪ ಅಂದ್ರೆ ಯಾವ ಥರ ಕೇಳ್ತಾರ? ಇವಾಗ ಆಲ್ರೆಡಿ ಅಟೆಂಡ್ ಮಾಡಾಕ್ತೀರಿ, ನಿಮ್ಗೆ ಗೊತ್ತು. ರಮೇಶನು ನೋಡ್ರಿ, ಒಂದು ಕ್ವಶನ್ ಏನಪ್ಪಾ ಅಂದ್ರೆ ರಮೇಶನು 500 ರೂಪಾಯಿಗಳನ್ನು ಕೊಟ್ಟು 500 ರೂಪಾಯಿಗಳನ್ನು ಕೊಟ್ಟು ಒಂದು ಏನ್ ತಂದ? ಬೈಸಿಕಲ್ ತಂದ. ಏನ್ ಮಾಡಿದ? ರಮೇಶನು 500 ರೂಪಾಯಿ ಕೊಟ್ಟು ಬೈಸಿಕಲ್ ತಂದನು. ಅದನ್ನು ಅವನ ಸ್ನೇಹಿತನಿಗೆ 25% ಲಾಭ, ಪ್ರಾಫಿಟ್ ನಲ್ಲಿ ಮಾರಿದನು. ಏನು 25% ಶೇಕಡಾವಾರು ಲಾಭದಲ್ಲಿ ಮಾರಿದನು. ಹಾಗಾದರೆ ರಮೇಶನ ಬಳಿ ಇವಾಗ ಎಷ್ಟು ಹಣವಿದೆ? ರಮೇಶನ ಬಳಿ ಇವಾಗ
ಬೈಸಿಕಲ್ ಮಾರಿದ ಮೇಲೆ ಎಷ್ಟು ಹಣವಿದೆ ಅಂತ ಕೇಳ್ತಾರೆ ಅಂತ ಡೆಡ್ ಈಸಿ ಕ್ವಶನ್. ನಿಮ್ಗೆ ಈ ಕ್ವಶನ್ ಅರ್ಥ ಮಾಡ್ಕೊಳೋದು ಇಂಪಾರ್ಟೆಂಟ್ ಇರ್ತೈತಿ. ಇವಾಗ ರಮೇಶನ ಹತ್ರ ಫಸ್ಟ್ಗೆ ಎಷ್ಟಿತ್ತಪ್ಪ, 500 ರೂಪಾಯಿ ಇತ್ತು. 500 ರೂಪಾಯಿ ಕೊಟ್ಟು ಒಂದು ಬೈಸಿಕಲ್ ತೊಗೊಂಬಂದಿದ್ದಾರೆ. ಇದನ್ನ 500 ಅಂದ್ರೆ ನನಗೆ 100% ಅಂತ ಕಾಣ್ತದೆ. 500 ರೂಪಾಯಿ ಅಂದ್ರೆ 100% ಇಷ್ಟೇ ತಿಳ್ಕೊಂಬಿಡ್ರಿ. 500 ರೂಪಾಯಿ ಅಂದ್ರೆ 100%. ನನಗೆ 10% ಅಂದ್ರೆ ಎಷ್ಟಪ್ಪ, ಈಗ ಇವಾಗ 50% ಆಫ್ 500 ಎಷ್ಟಪ್ಪ, 250. ಎಷ್ಟು, 250. ಎಷ್ಟಿದು, 50%. ಇದು 100%, ಇದು 50%. ಇದಕ್ಕೆ ಮತ್ತೆ ನಾ 50% ಮಾಡಿದ 25% ಎಷ್ಟಾಕತಿ, 250 ಅರ್ಧ ಎಷ್ಟಾಕತಿ, 125 ರೂಪೀಸ್ ಲಾಭದಲ್ಲಿ ಮಾರ್ತಾನ. ಹಾಗಾದ್ರೆ ರಮೇಶನ ಬಳಿ ಇವಾಗ ಎಷ್ಟು ಹಣ ಉಳಿತು, ಇದನ್ನ ಎರಡು ನೀವು ಆ್ಯಡ್ ಮಾಡಿದ್ರ 500 ಪ್ಲಸ್ 125 ಆ್ಯಡ್ ಮಾಡಿದ್ರ 625. ಇವಾಗ ರಮೇಶನ ಹತ್ರ ಇರುವಂತ ದುಡ್ಡು ಹಣ. ಅವನೇನು ಕೇಳಿದಾನ, ರಮೇಶನ ಹತ್ರ ಮೊದಲ 500 ರೂಪಾಯಿ ಇತ್ತು. ಅವನು 500 ರೂಪಾಯಿ ಕೊಟ್ಟು ಒಂದು ಬೈಸಿಕಲ್ ಖರೀದಿಸಿದನು. ಆಮೇಲೆ ಆ ಬೈಸಿಕಲ್ ಅನ್ನು 25% ಪ್ರಾಫಿಟ್ನಲ್ಲಿ ತನ್ನ ಗೆಳೆಯನಿಗೆ ಮಾರಿದ ಮೇಲೆ ಇವಾಗ ರಮೇಶನ ಹತ್ತಿರ ಇರುವ ಹಣವೆಷ್ಟು ಅಂತ ಕ್ವಶನ್ ಇದು. ಈ ಡೆಡ್ ನೀವು ಇದಕ್ಕೆ ಫಾರ್ಮುಲಾ ಹಾಕಿ ನೀವು ಮಾಡಿದ್ರಿ ಅಂದ್ರೆ ಲೆಂದಿ ಆಗಿರ್ತದೆ. ನೀವು ಡೈರೆಕ್ಟ್ ಆಗಿ ಮಾಡಿದ್ರಿ ಅಂದ್ರೆ ಬಹಳ ಈಸಿಯಾಗಿ ಶೇಕಡಾವಾರು ಈ ಪರ್ಸೆಂಟೇಜ್ ಕ್ವಶನ್ ಅನ್ನ ಮಾಡ್ಬೋದು. ಅದೇ ತರ ಇನ್ನೊಂದು ಕ್ವಶನ್ ಕೇಳ್ತೀನಿ ನೋಡಿ. ಇನ್ನೊಂದು ಕ್ವಶನ್ ಕೇಳ್ತೀನಿ. ರವಿ ಹತ್ತಿರ 2,000 ರೂಪಾಯಿಗಳಿದ್ದವು. ಎಷ್ಟು, 2,000 ರೂಪಾಯಿಗಳಿದ್ದವು. ಆ 2,000 ರೂಪಾಯಿಯಿಂದ ಅವನು ಒಂದು ಹಸುವನ್ನು ಕೊಂಡನು. ಏನ್ ಮಾಡಿದ, ಒಂದು ಹಸುವನ್ನು ಕೊಂಡನು. ಆ ಹಸುವನ್ನು ಎಂದು ತನ್ನ ಸ್ನೇಹಿತನಿಗೆ 10% ಲಾಸಿನಲ್ಲಿ ಮಾರಿದನು. ಲಾಸ್ ಅಂದ್ರೆ ನಷ್ಟದಲ್ಲಿ ಮಾರಿದನು. ಹಾಗಾದರೆ ರವಿಯ ಬಳಿ ಉಳಿದ ಹಣವೆಷ್ಟು? ಇವಾಗ ರವಿಯ ಹತ್ರ 2,000 ರೂಪಾಯಿ ಇದ್ದು, 2,000 ರೂಪಾಯಿ ಕೊಟ್ಟು ಏನು ತಗೊಂಬಂದ, ಒಂದು ಹಸುವನ್ನು ತೆಗೆದುಕೊಂಡು ಬಂದ. ಆ ಹಸುವನ್ನ ತನ್ನ ಸ್ನೇಹಿತನಿಗೆ ಮಾರ್ತಾನ. ಎಷ್ಟು ಪರ್ಸೆಂಟೇಜ್ ನಷ್ಟದಲ್ಲಿ ಮಾರ್ತಾನ, 10% ನಷ್ಟದಲ್ಲಿ ಮಾರ್ತಾನ. ಹಾಗಾದ್ರೆ ಇವಾಗ ರವಿ ಹತ್ತಿರ ಇರುವ ದುಡ್ಡು ಹಣವೆಷ್ಟು ಅಂತ ಕೇಳಿದಾರೆ ಕ್ವಶನ್. ವೆರಿ ಇಂಪಾರ್ಟೆಂಟ್. ಇದು ಎಷ್ಟು ಈಜಿ ಐತಿಪ್ಪ ಅಂದ್ರೆ ನೋಡ್ರಿ, 2,000 ಈಸ್ ಈಕ್ವಲ್ ಟು 100%. ಇದು ರವಿ ಹತ್ತಿರ ಇದ್ದಿದ್ದು. ಅವನು ಎಷ್ಟು ಪರ್ಸೆಂಟೇಜ್ ನಷ್ಟದಲ್ಲಿ ಮಾರಿದ, 10% ನಲ್ಲಿ ಮಾಡಿದ. 10% ನಷ್ಟದಲ್ಲಿ ಮಾರಿದ. 10% ಆಫ್ 2,000 ಎಷ್ಟು, ನಾ ಹೇಳಿದೀನಿ ಆಲ್ರೆಡಿ. ಬಲಗಡೆ ಅಂತ ಒಂದು ಪಾಯಿಂಟ್ ಕೊಟ್ಬಿಡ್ರಿ, ಅಲ್ಲೇ ಬಂದ್ಬಿಡ್ತೈತೆ ಅಂತ. 200. ಏನು, 10% ಆಫ್ 2,000 is 200. ನಷ್ಟದಲ್ಲಿ ಮಾರಿದನು. ನಷ್ಟ ಅಂದ್ರೆ ಮೈನಸ್. ಹಾಗಾದ್ರೆ ಇವಾಗ ರವಿ ಬಳಿ ಉಳಿದ ಹಣವೆಷ್ಟು, 1,800. ಎಷ್ಟು, 1,800. ನೀವು ಈ ಕ್ವಶನ್ ಅನ್ನು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ನೀವು ಓದಿದ್ರಿ ಅಂದ್ರೆ ನಿಮ್ಗೆ ಆನ್ಸರ್ ಅಲ್ಲೇ ನೋಡಿದ ತಕ್ಷಣ ಬಂದ್ಬಿಡ್ಬೇಕು. ಇವಾಗ ರವಿ ಹತ್ರ 2,000 ಇದ್ದು, ಹಸು ತಗೊಂಡ 10% ಲಾಸ್ನಾಗ ಮಾಡ್ಯಾನ. ಹಾಗಾದ್ರೆ ರವಿ ಹತ್ರ ಇವಾಗ ಎಷ್ಟೈತಿಪ್ಪ ಅಂದ್ರೆ ಇದನ್ನ 10% ಇಲ್ಲೇ ಡೈರೆಕ್ಟ್ ನೀವೇನು ಮಾಡಬೇಕು, ಇಲ್ಲೇ 2,000 ಇತ್ತು ಆಲ್ರೆಡಿ. 10% ಅಪ್ಪ ಅಂದ್ರೆ ಪಾಯಿಂಟ್ ಇಟ್ಟು 200 ಆಯ್ತು. 2,000 ಒಳಗಡೆ 200 ಕಳೆದ್ರೆ ಎಷ್ಟು ಬರ್ತೈತಿ, ಡೈರೆಕ್ಟ್ 1,800. ಆಪ್ಷನ್ ಒಳಗೆ 1,800 ಇರ್ತೈತಿ, 2,000 ಇರ್ತೈತಿ. ಸೆಕೆಂಡ್ ಒಳಗೆ 1,800 ಇರ್ತೈತಿ, ಥರ್ಡ್ 1,600 ಇರ್ತೈತಿ ಆಪ್ಷನ್ ಒಳಗಡೆ. ಅವಾಗ ನೀವು 1,800 ರೈಟ್ ಮಾರ್ಕ್ ಮಾಡಬೇಕು.
ಇವು ನೋಡೋಕೆ ಈಸಿ ಅನ್ನಿಸ್ತಾವೆ ಕ್ವಶನ್ಸು ಶೇಕಡಾವಾರು ಪರ್ಸೆಂಟೇಜ್ದು, ಬಟ್ ಕೆಲವೊಂದು ಸಲ ಅರ್ಥ ಮಾಡ್ಕೊಳೋದ್ರ ಮ್ಯಾಗ ಏನಾಗುತ್ತೆ ಹೋಗ್ತೈತಿ. ಇವಾಗ ನಾವೇನು ಮಾಡೋಣ, ಒನ್ ಬೈ ಒನ್ ಕ್ವಶನ್ ಬಿಡಿಸ್ಕೊಂತ ಹೋಗೋಣ. ಕ್ವಶನ್ಸ್ ಡಿಸ್ಪ್ಲೇ ಆಗ್ತಿರ್ತಾವೆ ಇಂಗ್ಲೀಷ್ನಲ್ಲಿ, ನೀವು ಅದನ್ನು ಇಂಗ್ಲೀಷ್ನಲ್ಲಿ ನೋಡ್ಕೊತೀರಿ. ನಾ ಏನು ಮಾಡ್ತೀನಿ, ಬೋರ್ಡ್ನಲ್ಲಿ ಆನ್ಸರ್ ಮಾತ್ರ ಮಾಡ್ತೀನಿ. ಓಕೆ, ಇವಾಗ ಕ್ವಶನ್ ಕಡೆ ಹೋಗೋಣ. ಏನಂತೀರಿ, ನೆಕ್ಸ್ಟ್ ಕ್ವಶನ್ ಕಡೆ ಹೋಗೋಣ.